ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಏನು ಎಲ್ಲರೂ ಆಟ ಆಡ್ತಿದ್ದೀರಾ? ಏನು ಅಂದ್ಕೊಂಡಿದ್ದೀರಾ ನನ್ನನ್ನು? ಇಷ್ಟೆಲ್ಲ ಆದ್ಮೇಲೆ ನನಗೆ ಈ ಮದುವೆ ಬೇಡ. ಡ್ರೈವರ್ ಜೊತೆ ಓಡಿ ಹೋಗಿ ವಾಪಸ್ ಬಂದವಳೆ, ನಾಳೆ ಬೇರೆಯವ್ರ ಜೊತೆ ಓಡಿ ಹೋದರೆ ಏನು ಮಾಡಲಿ, ಬನ್ನಿ ಹೋಗುವ ಅಂತ ನವೀನ್ ಹೊರಡುವಾಗ ಭದ್ರ ಅವನ್ನ ಹಿಡ್ಕೊಂಡು ಮದುವೆ ಗಂಡೆ ಅದ್ಯಾಕೆ ಇಷ್ಟೊಂದು ಆತರ? ನಮ್ಮವರು ಏನು ಸಾಕ್ಷಿ ತಿಕ್ತಾರಂತೆ, ಆಮ್ಯಾಕೆ ನಿನಗೆ ಯಾವ ಥರ ಬೇಕೋ ಆ ಥರ ಸನ್ಮಾನ ಮಾಡಿಬಿಟ್ಟು ಕಳಿಸೋಣ ಬಿಡು ಮದುವೆ ಗಂಡೆ ಅಂತಾನೆ ಭದ್ರ. ನನಗೆ ಇಲ್ಲಿರೋದಕ್ಕೆ ಅಸಹ್ಯ ಆಗ್ತಿದೆ, ನಾನು ಹೋಗ್ತೀನಿ ಅಂತ ನವೀನ್ ಹೋಗುವಾಗ ಇರು ಇರು ಇರು, ನನ್ನ ಹೆಂಡತಿ ಏನೋ ಹೇಳ್ತವಳೆ, ಅವಳು ಎಂತ ಹೇಳ್ತವಳೆ, ಏನು ಹೇಳ್ತವಳೆ ಅಂತ ಕೇಳಿಕೊಂಡು ಆಗ ನಿನ್ನನ್ನು ಹೋಗೋಕ್ಕೆ ಬಿಡುವುದು ಅಂತ ಯೋಚನೆ ಮಾಡುವ ಅಂತಾನೆ ಭದ್ರ. ನನ್ನ ಮೈ ಮೇಲಿನ ಕೈ ತೆಗಿ ಅಂತ ನವೀನ್ ತಳ್ಳುವಾಗ ಭದ್ರ ಅವನ ಹೊಟ್ಟೆಗೆ ಒಂದು ಹೊಡಿತಾನೆ. ಅಮ್ಮ ಅಂತ ಕೂಗ್ತಾನೆ ನವೀನ್. ಯಾಕೆ ಹೊಡಿತೀಯಪ್ಪ ಅವನಿಗೆ ಅಂತಾರೆ ನವೀನ್ ಅಮ್ಮ. ಆಗ ಭದ್ರ ಮತ್ತೆ ಹೊಡಿಬೇಕು ಅನ್ನುವಾಗ ವಿನಂತಿ ಮಾಮ ಅಂತ ಓಡಿ ಬರ್ತಾಳೆ. ಕ್ವಾಟ್ಲೇನು ಅವಳ ಜೊತೆನೇ ಬರ್ತಾನೆ. ಎಲ್ಲರೂ ವಿನಂತಿನೇ ನೋಡ್ತಾರೆ. ಸಾವಿತ್ರಿ ಖುಷಿ ಆಗ್ತಾಳೆ. ಯಾಕೆ ವಿನಂತಿ ಅವಸರದಲ್ಲಿ ಓಡಿ ಬರ್ತಿದ್ದೀಯೇ ಅಂತಾನೆ ಭದ್ರ. ಮಾಮ, ಮದುವೆ ವಿಷಯದಲ್ಲಿ ಒಂದು ಸುಳ್ಳಿನ ವಿಷಯನೂ ಹೇಳೋದಿತ್ತು ಮಾಮ, ಅದಕ್ಕೆ ಬಿರ್ರನೆ ಓಡಿ ಬಂದ್ವಿ ಅಂತಾಳೆ ವಿನಂತಿ. ಏನಾಯಿತು, ಯಾಕಷ್ಟು ಬಿರ್ರನೆ ಬಂದ್ರಿ ಅಂತ ಏನು ಹೇಳೋಕೆ ಹೊರಟಿದ್ಯಾ ಹೇಳು ಅಂತಾರೆ ಶಿವರಾಮೇಗೌಡರು. ಮಾವ, ನವೀನ್ ಸರಿ ಇಲ್ಲ ಅಂತ ಅತ್ತಿಗೆ ಅಮ್ಮ ಹೇಳಿದರು, ಅದಕ್ಕೆ ನಾನು ಅವನ ಹೋಟೆಲ್ಗೆ ಸತ್ಯ ತಿಳಿಯೋಕ್ಕೆ ಹೋಗಿವ್ನಿ. ಇವನ ವಿಷಯ ತಿಳ್ಕೊಳ್ಳೋದಕ್ಕೆ ವಿನಂತಿನೂ ಬಂದಿದ್ಲು. ರಾತ್ರಿ ಎಲ್ಲ ಅಲ್ಲೇ ಇದ್ದು ಕಂಡುಹಿಡಿಯೋದಕ್ಕೆ ನೋಡಿದ್ವಿ ಮಾವ. ಮುಖ್ಯವಾದ ವಿಷಯ ಇತ್ತು ಅಂತ ಕಂಡುಹಿಡಿದ್ವಿ ಮಾವ ಅಂತಾನೆ ಕ್ವಾಟ್ಲೆ. ಎಂಥ ವಿಷಯ ಅಂತಾರೆ ಶಿವರಾಮೇಗೌಡರು. ಮಾಮ, ಇವನು ಹೋಟೆಲ್ನಾಗೆ ಕೆಟ್ಟ ಬಿಸ್ನೆಸ್ಸನ್ನು ಮಾಡ್ತವನೆ ಮಾವ. ಇವನು ಹೋಟೆಲ್ನಾಗೆ ಎಲ್ಲ ರೂಮಲ್ಲೂ ಕ್ಯಾಮರಾ ಫಿಕ್ಸ್ ಮಾಡವನೆ. ಅಲ್ಲಿಗೆ ಬಂದಿರೋ ಎಲ್ಲ ಹೆಣ್ಮಕ್ಳು ಬಟ್ಟೆ ಬದಲಾಯಿಸುವ ವಿಡಿಯೋ ಮಾಡಿ ಅವರನ್ನು ಬ್ಲ್ಯಾಕ್ ಮೇಲ್ ಮಾಡ್ತವನೆ ಮಾವ. ಅದು ಅಲ್ಲದೆ ತೆಗೆದಿರೋ ವಿಡಿಯೋನ ಹೆಣ್ಮಕ್ಳಿಗೆ ಕಳಿಸಿ ಎದುರಿಸಿ ಅವರನ್ನು ಕರೆಸಿ ಅವ್ರ ಜೊತೆಗೆ ಅಸಭ್ಯವಾಗಿ ಅವರನ್ನು ಕೆಟ್ಟದಾಗಿ ನಡೆಸ್ಕೊತಾನೆ. ಇವನ ಫ್ರೆಂಡ್ಸ್ ಎಲ್ಲ ಅದನ್ನೇ ಮಾಡುವಾಗ ನಾನು ಕೊಟ್ಲೆ ಅವರನ್ನು ಪೊಲೀಸರಿಗೆ ಹಿಡ್ಕೊಟ್ವಿ ಮಾವ. ಪೊಲೀಸರು ಬಂದು ಇವನ ಫ್ರೆಂಡ್ಸನ್ನೆಲ್ಲ ಎಳ್ಕೊಂಡು ಹೋದ್ರು ಮಾವ. ಇನ್ಸ್ಪೆಕ್ಟರ್ ಸರ್ ಬನ್ನಿ ಅಂತ ಕೂಗ್ತಾಳೆ ವಿನಂತಿ. ಆಗ ಇನ್ಸ್ಪೆಕ್ಟರ್ ಬರ್ತಾರೆ. ಸರ್, ಇವ್ರು ಹೋಟೆಲ್ನಲ್ಲಿ ರಹಸ್ಯ ಕ್ಯಾಮರಾ ಫಿಕ್ಸ್ ಮಾಡಿ ಕೆಟ್ಟ ಕೆಲಸನ ಮಾಡ್ತಾಯಿದ್ರು, ಅದಕ್ಕೆ ಹೋಟೆಲನ್ನು ಸೀಸ್ ಮಾಡಿ ಫ್ರೆಂಡ್ಸನ್ನೆಲ್ಲ ಅರೆಸ್ಟ್ ಮಾಡಿದ್ವಿ. ಇದಕ್ಕೆಲ್ಲ ಮುಖ್ಯ ಕಾರಣನಾದ ಇವನನ್ನು ಅರೆಸ್ಟ್ ಮಾಡೋಕ್ಕೆ ಬಂದಿದ್ದೀವಿ. ಇವನ್ನ ಅರೆಸ್ಟ್ ಮಾಡೋದಕ್ಕೆ ನೀವೆಲ್ಲರೂ ಸಹಕರಿಸಬೇಕು ಅಂತಾರೆ ಇನ್ಸ್ಪೆಕ್ಟರ್. ಆಗ ಭದ್ರ ನವೀನ್ನ ಕೊರಳ್ಪಟ್ಟಿನ ಹಿಡ್ಕೊಂಡು, ಇಷ್ಟೆಲ್ಲ ಕೆಟ್ಟ ಕೆಲಸ ಮಾಡಿ ನನ್ನ ತಂಗಿನ ಮದುವೆ ಆಗೋಕ್ಕೆ ಎಷ್ಟು ಧೈರ್ಯ ಆಯ್ತಲ್ಲ ನಿನಗೆ ಅಂತ ಹೊಡಿತಾನೆ. ಆಗ ಇನ್ಸ್ಪೆಕ್ಟರ್, ಬಿಡಿ ಸರ್, ನಾವು ನೋಡ್ಕೋತೀವಿ ಅಂತಾರೆ. ನೀವು ಹೇಳಿದರೆ ನಾವು ಈಗಲೇ ಅರೆಸ್ಟ್ ಮಾಡ್ತೀವಿ ಅಂತ ಶಿವರಾಮೇಗೌಡರಿಗೆ ಇನ್ಸ್ಪೆಕ್ಟರ್ ಹೇಳ್ತಾರೆ. ದಾರುಗಳ ಬಗ್ಗೆ ಎಳ್ಕೊಂಡು ಹೋಗಿ ಅಂತಾರೆ ಶಿವರಾಮೇಗೌಡರು. ಏನು ಸಾವಿತ್ರಿ ಇದೆಲ್ಲ ಅಂತಾಳೆ ಈಶ್ವರಿ. ಇದೆಲ್ಲ ಗೊತ್ತಿತ್ತು, ನಮ್ಮ ಮನೆ ಮಗಳನ್ನು ಇಂಥವನಿಗೆ ಕೊಡೋದಕ್ಕೆ ಹೊಂಟಿದ್ಯಾ ಅತ್ತಿಗೆ ಅಂತಾರೆ ಸಾವಿತ್ರಿ. ಈಗ ನಾನು ಸುಮ್ಮನೆ ಇದ್ದರೆ ಆಗಲ್ಲ ಅಂತ ಈಶ್ವರಿ. ನಿನ್ನನ್ನು ನಂಬಿ ಒಳ್ಳೆ ಹುಡುಗ ಅಂತ ನಾನು ಈ ಮದುವೆಗೆ ತಯಾರಿ ಮಾಡಿದೆ, ಎಂಥ ಮೋಸ ಮಾಡಿದೆ ದೇವ್ರೆ. ಇವನ ವಿಷಯ ಗೊತ್ತಿಲ್ಲದೆ ಕೈಯಾರೆ ನಮ್ಮ ಮನೆ ಮಗಳು ಬಾಳನ್ನು ಹಾಳು ಮಾಡಿ ಬಿಡ್ತಿದ್ನಲ್ಲವ್ವ ಅಣ್ಣ. ಏನಣ್ಣ ಇದೆಲ್ಲ ಅಂತಾರೆ ಈಶ್ವರಿ. ಸಾಕು ಸುಮ್ಮನಿರವ, ನಾನು ಆವಾಗಿಂದ ನೋಡ್ತೀನಿ ಬಾಯಿಗೆ ಬಂದಾಗ ಮಾತಾಡ್ತೀಯಾ. ಈ ಮದುವೆ ವಿಷಯದಲ್ಲಿ ನಮ್ಮದೇನು ತಪ್ಪಿಲ್ಲ. ಈ ಮದುವೆ ಮಾತುಕತೆ ಮಾಡೋದಕ್ಕೆ ಹೇಳಿದ್ವೇ ನೀನು ಅಲ್ವೇನವ? ಮದುವೆ ಆದರೆ ಚಿನ್ನ ಆಸ್ತಿ ಎಲ್ಲ ಸಿಗ್ತೈತೆ, ಅದರಲ್ಲಿ ನನಗೂ ಪಾಲು ಕೊಡು ಅಂತ ಮಾತುಕತೆ ಆಡ್ಕೊಂಡಿದ್ದು ನೀನೇ ಅಲ್ವೇ? ಇದಕ್ಕೆಲ್ಲ ಮಾಡೋದಕ್ಕೆ ಹೇಳಿ ಈಗ ನನಗೆ ಉಲ್ಟಾ ಹೊಡಿತಿದ್ಯಾ? ನನ್ನ ಮಗ ತಲೆ ತೆಗಿಸ್ಬೇಕಾ ಅಂತಾರೆ ನಂಜೇಗೌಡರು. ಆಗ ಭದ್ರ, ಏನು ಬೊಗಳ್ತೀಯ ಅಂತ ಹೊಡೆಯೋಕೆ ಹೋಗ್ತಾನೆ. ಆಗ ಶಿವರಾಮೇಗೌಡರು ಪೊಲೀಸ್ರ ಹತ್ರ ಎಳ್ಕೊಂಡು ಹೋಗಿ ಅವನ್ನ ಅಂತಾರೆ. ಪೊಲೀಸರು ಎಲ್ಲರನ್ನೂ ಎಳ್ಕೊಂಡು ಹೋಗ್ತಾರೆ. ಆಗ ಅಜ್ಜಿ, ಏನು ಈಶ್ವರಿ, ಮನೆಯಲ್ಲೇ ಇದ್ಕೊಂಡು ಮನೆಯವ್ರ ಬೆನ್ನಿಗೆ ಚೂರಿ ಹಾಕೋಕ್ಕೆ ಹೊಂಟಿದ್ಯಲ್ಲ, ಮನೆ ಹೆಣ್ಮಗಳಿಗೆ ಮೋಸ ಮಾಡೋಕ್ಕೆ ನೋಡಿದ್ಯಾ ಅಂತಾರೆ ಅಜ್ಜಿ. ಆಗ ಗೋವಿಂದ, ನಿನ್ನ ಮಾತ್ರ ನಾನು ಸುಮ್ಮನೆ ಬಿಡೋಕ್ಕಿಲ್ಲ ಅಂತ ಈಶ್ವರಿಗೆ ಹೇಳ್ತಾರೆ. ಈಗ ಆ ವಿಷಯ ಎಲ್ಲ ಯಾಕೆ ಗೋವಿಂದ? ನನ್ನ ಮಗಳಿಗೆ ಮೋಸ ಆಗೋಕ್ಕೆ ಬಿಡಬೇಡಿ. ಅವಳು ಆಸೆ ಪಟ್ಟಿರುವಂಗೆ ಅವಳಿಗೆ ಮದುವೆ ಮಾಡಿ, ಅದನ್ನು ಬಿಟ್ಟು ಯಾಕೆ ಹಿಂಗೆ ಮಾಡಿದೆ ಹಂಗೆ ಮಾಡಿದೆ ಅಂತ ಕೇಳೋದು ಬೇಡ. ಇದನ್ನೆಲ್ಲ ಬಿಟ್ಟು ಕಲ್ಯಾಣಿ ಬಗ್ಗೆ ಯೋಚನೆ ಮಾಡಿ ಅಂತಾರೆ ಮೋನ. ನೀನು ಹೇಳ್ತಿರೋದು ಸರಿಯಾಗಿದೆ ಕಣವ ಅಂತಾರೆ ಅಜ್ಜಿ. ನಾನೇನು ಮಾಡಲಿ, ಎಲ್ಲರೂ ಮೋಸ ಮಾಡೋರೆಯ ಅಂತ ಶಿವರಾಮೇಗೌಡರು ಬೇಜಾರಾಗ್ತಾರೆ. ಆಗ ಸಾವಿತ್ರಿ, ಅಣ್ಣ, ಈ ಹುಡುಗ ಕೆಟ್ಟವನು ಅಂತ ಗೊತ್ತಾಗದೆ ಅಲ್ವೇ ನಮ್ಮ ಕಣ್ಮಣಿಗೆ ನಾನು ಒಬ್ಬ ಹುಡುಗನ ನೋಡೀವ್ನಿ. ಅವನು ನಮ್ಮ ಕಣ್ಮಣಿನ ಮದುವೆ ಆಗೋಕ್ಕೆ ರೆಡಿ ಇದ್ದಾನಣ್ಣ. ಎರಡೂ ಕುಟುಂಬ ಸೇರಿ ಮದುವೆ ಮಾಡೋಣ ಅಂತಾಳೆ ಸಾವಿತ್ರಿ. ಯಾರು ಅಂತಾರೆ ಶಿವರಾಮೇಗೌಡರು. ಮಾವ ಬನ್ನಿ
ಬಾರಪ್ಪ ಅಂತ ಹುಡುಗನ ಕರೀತಾರೆ ಸಾವಿತ್ರಿ. ಮಾವ ನಿಮ್ಮ ಮನಸ್ಸಾಗಿರೋದನ್ನು ಹೇಳಿ ಅಂತಾರೆ. ನಾವು ಸಾಧಾರಣ ಕುಟುಂಬದವರು, ಮನೆ ಆಸ್ತಿ ಅಂತಸ್ತು ಏನೂ ಇಲ್ಲ. ಇವನು ಇದ್ದಾನಲ್ಲ ಮಗ, ಇವನು ಒಳ್ಳೆ ಗುಣದವನು, ಅವನು ಕಣ್ಮಣಿನ ಮದುವೆ ಆಗ್ತಾನೆ ಅಲ್ವೇನಪ್ಪ, ಮದುವೆ ಆಗ್ತೀಯಾ ಅಂತಾರೆ ಹುಡುಗನಪ್ಪ. ಹ್ಞೂ ಅಪ್ಪ ಆಗ್ತೀವಿ ಅಂತಾನೆ ಹುಡುಗ. ಅಣ್ಣ ನಮ್ಮ ಕಣ್ಮಣಿ ಇವನ್ನ ಮದುವೆ ಆದರೆ ಸುಖವಾಗಿರ್ತಾಳಣ್ಣ ಅಂತಾರೆ ಸಾವಿತ್ರಿ. ಏನು ಆಸೆ ಇಲ್ಲದೆ ತಾಳಿ ಕಟ್ಟಿದರೆ ಸಾಕು ಅಂತಿರಲ್ಲ, ಅದಕ್ಕೆ ಕಾರಣ ಏನು ಅಂತಾರೆ ಅಜ್ಜಿ. ಸಾವಿತ್ರಿ ಆಸೆ ಪಡ್ತಾವಳೆ, ಸಂಬಂಧಿಕರಲ್ವೇ, ಅದಕ್ಕೆ ಮದುವೆ ಆಗುವ, ಒಂದು ಹೆಣ್ಣಿನ ಬಾಳಿಗೆ ಬೆಳಕಾಗುವ ಅಂತ ಅಂತಾರೆ ಹುಡುಗಿಯಪ್ಪ. ಹೌದಾ, ಮದುವೆ ಆಗೋದಾದರೆ ಒಂದು ವಿಷಯ ಹೇಳ್ತೀವಿ ಕೇಳು. ನಮ್ಮ ಕಣ್ಮಣಿನ ಮದುವೆ ಆಗೋದಾದರೆ ನಾವು 1 ರೂಪಾಯಿ ವರದಕ್ಷಿಣೆನೂ ಕೊಡೋಕ್ಕಿಲ್ಲ. ಕಾರು ಗೀರು ಬಂಗ್ಲೆ ಆಸ್ತಿ ಏನೂ ಕೊಡೋಕ್ಕಿಲ್ಲ. ಮಗಳನ್ನು ಮದುವೆ ಮಾಡಿ ಕೊಡ್ತೀವಿ, ಬರೀ ಗೈನಲ್ಲಿ ನಮ್ಮ ಮಗಳನ್ನು ಕರ್ಕೊಂಡು ಹೋಯ್ತಾ ಇರಬೇಕು ಅಂತಾರೆ ಅಜ್ಜಿ. ಬಂಗ್ಲೆ ಆಸ್ತಿ ಏನೂ ಕೊಡೋಕ್ಕಿಲ್ವಾ, ಇವಳನ್ನು ನಾವು ಮದುವೆ ಮಾಡ್ಕೊಂಡು ಹೋಗ್ಬೇಕಾ ಅಂತ ಹುಡುಗನಪ್ಪ ಮನಸ್ಸಲ್ಲೇ ಯೋಚನೆ ಮಾಡ್ತಾನೆ. ಆಗ ಸಾವಿತ್ರಿ, ಮಾವ ಏನು ಯೋಚನೆ ಮಾಡ್ತಿದ್ಯಾ, ತಾಳಿ ಕಟ್ತಾನೆ ಅಲ್ವಾ ಹುಡುಗ ಅಂತಾರೆ. ಆಸ್ತಿ ಕೊಡದೆ ನಾವು ಹೆಂಗೆ ಮದುವೆ ಆಗೋಕ್ಕಾಗುತ್ತೈತೆ ಅಂತಾರೆ ಹುಡುಗನಪ್ಪ. ಆಗ ಅಜ್ಜಿ ಗೌಡ್ರಿಗೆ, ಇವರಿಗೆ ನಮ್ಮ ಕಣ್ಮಣಿನ ಹೇಗೆ ಮದುವೆ ಮಾಡಿ ಕೊಡೋದು, ನಾಳೆ ದಿವಸ ಇವರು ಕಣ್ಮಣಿಗೆ ಏನಾರ ಮಾಡಿದರೆ ಜೀವನ ಪೂರ್ತಿ ಅವಳು ಅನುಭವಿಸ್ಬೇಕಾಗುತ್ತೆ ನೋಡು ಅಂತಾರೆ. ಅಪ್ಪ, ಕಣ್ಮಣಿ ಮನಸ್ಸಲ್ಲಿ ಏನಿದೆಯೋ ಹಾಗೆ ರಾಕಿನ ಅವಳ ಜೊತೆ ಮದುವೆ ಮಾಡಿಸಿ ಅಪ್ಪ. ಅವನಿಂದ ತಪ್ಪಾಗಿದೆ ಹೌದು, ಆದರೆ ನಾವು ತಪ್ಪು ಮಾಡಬಾರ್ದು ಅಲ್ವೇ ಅಪ್ಪ. ನಮ್ಮ ಕಣ್ಮಣಿಗೂ ರಾಕಿಗೂ ಮದುವೆ ಮಾಡಿಸಿ ಅಪ್ಪಯ್ಯ ಅಂತಾನೆ ಭದ್ರ. ಕಣ್ಮಣಿ ಅಳ್ತಾಳೆ. ಭದ್ರ ಏನು ಹೇಳ್ತಿದ್ಯಾ ಅಂತಾರೆ ಸಾವಿತ್ರಿ. ಅತ್ತೆ, ನೀವೆಲ್ಲ ಉಪಕಾರ ಮಾಡಿದ್ದು ಸಾಕು, ದಯವಿಟ್ಟು ಯಾರೂ ಏನು ಮಾತಾಡಬೇಡಿ ಅಪ್ಪ, ನೀವೇ ಯೋಚನೆ ಮಾಡಿ ಅಂತಾನೆ ಭದ್ರ. ಕೋಟ್ಲೆ, ರಾಕಿನ ಕೂಡಲೇ ಹೋಗಿ ಕರ್ಕೊಂಡು ಬರಲ್ಲ ಅಂತಾರೆ ಶಿವರಾಮೇಗೌಡರು. ಆಯಿತು ಮಾವ ಅಂತ ಕೋಟ್ಲೆ ಹೋಗ್ತಾನೆ. ಕಣ್ಮಣಿ ಖುಷಿಯಿಂದ ನಗ್ತಾ ಅಳ್ತಾಳೆ. ಎಲ್ಲರೂ ಖುಷಿಯಾದರೆ ಸಾವಿತ್ರಿ ಈಶ್ವರಿ ಹೊಟ್ಟೆ ಕಿಚ್ಚಿಂದ ನೋಡ್ತಾರೆ. ಈಚೆ ಕೋಟ್ಲೆ ಮತ್ತು ಇನ್ನೊಬ್ಬ ರಾಕಿನ ಹುಡ್ಕೊಂಡು ರೋಡಲ್ಲಿ ಬರ್ತಾರೆ. ರಾಕಿ ನಡ್ಕೊಂಡು ಬರ್ತಿರ್ತಾನೆ. ಆಗ ಕೋಟ್ಲೆ, ರಾಕಿ ನಿಂತ್ಕೊ ಅಂತಾನೆ. ಅವನನ್ನು ನೋಡಿ ರಾಕಿ ಮತ್ತೆ ಓಡ್ತಾನೆ. ಆಗ ಕೋಟ್ಲೆ ಓಡಿ ಬಂದು ಅವನ್ನ ಇಟ್ಕೋತಾನೆ. ಬೇಡ ಬೇಡ, ನನಗೇನು ಮಾಡಬೇಡಿ, ನಾನು ಒಯ್ತೀವ್ನಿ ಅಂತಾನೆ ರಾಕಿ. ಯಾರು ಮಾವ ಹೇಳ್ಯಾರೆ ನಿನ್ನ ಜೊತೆ ಕಣ್ಮಣಿ ಮದುವೆ ಮಾಡ್ತಾರಂತ ಹೇಳವ್ರೆ ಅಂತಾನೆ ಕೋಟ್ಲೆ. ಬೇಡ, ನಾನು ಹೋಯ್ತೀನಿ ಅಂತಾನೆ ರಾಕಿ. ಏನೂ ಆಗಲ್ಲ, ನಾವು ಸತ್ಯವೇ ಹೇಳ್ತಿದ್ದೀವಿ ಬಾ ಅಂತ ಕೋಟ್ಲೆ ಕರ್ಕೊಂಡು ಬರ್ತಾನೆ. ಅವನ್ನ ನೋಡಿ ಕಣ್ಮಣಿ ಅಳ್ತಾಳೆ. ಭಯದಿಂದ ರಾಕಿ ಎಲ್ಲರನ್ನ ನೋಡ್ತಾನೆ. ಆಗ ಶಿವರಾಮೇಗೌಡರು, ಕೋಟ್ಲೆ ಅವನ ಮದುಮಗನ್ನ ಡ್ರೆಸ್ ಮಾಡಿಸಿ ಕರ್ಕೊಂಡು ಬರಲ್ಲ ಅಂತಾರೆ. ಆಯಿತು ಅಂತಾನೆ ಕೋಟ್ಲೆ. ನನ್ನ ಕ್ಷಮಿಸಿ ಅಂತಾನೆ ರಾಕಿ. ಕಣ್ಮಣಿ ಅಳ್ತಾ ಅಣ್ಣ ಅಂತ ಭದ್ರನ್ನ ತಪ್ಕೋತಾಳೆ. ಅಪ್ಪಯ್ಯ ಅಂತ ಅಪ್ಪಯ್ಯನ ತಪ್ಕೊಂಡು ಕಣ್ಮಣಿ ಹಸೆಮಣೆ ಮೇಲೆ ಹೋಗಿ ಕೂತ್ಕೋತಾಳೆ. ತಾಳಿನ ಎಲ್ರಿಗೂ ಮುಟ್ಸ್ಕೊಂಡು ಬನ್ನಿ ಅಂತಾರೆ ಪುರೋಹಿತರು. ರಾಕಿ ರೆಡಿಯಾಗಿ ಬರ್ತಾನೆ. ಇಬ್ಬರು ಒಬ್ರಿಗೊಬ್ರು ಹಾರನ ಹಾಕೋತಾರೆ. ಆಗ ವಿದ್ಯಾ ಖುಷಿ ಆಗ್ತಾಳೆ. ಅಜ್ಜಿ, ನಾನೇನು ಹೋಯ್ತೀನಿ ಅಂತಾಳೆ ವಿದ್ಯಾ. ನೀನೆಲ್ಲಿಗೆ ಹೋಯ್ತೀಯಾ, ಮದುವೆ ಇಷ್ಟು ಪಟ್ಟಿರೋ ಹುಡುಗನ ಜೊತೆ ಕಣ್ಮಣಿ ಮದುವೆ ಆಗೋಕ್ಕೆ ಕಾರಣನೇ ನೀನು. ಮದುವೆ ಆಗೋ ತನಕನೂ ಇದ್ದು ಅವಳಿಗೆ ಆಶೀರ್ವಾದ ಮಾಡಲೇಬೇಕು, ತಿಳಿತಾ ಅಂತ ಅಕ್ಷತೆನ ಕೊಡ್ತಾರೆ ಅಜ್ಜಿ. ಮಾಧವಿ ಎಲ್ರಿಗೂ ಅಕ್ಷತೆನ ಕೊಡ್ತಾಳೆ. ರಾಕಿ ಕಣ್ಮಣಿಗೆ ತಾಳಿನ ಕಟ್ಟಿಯೇ ಬಿಡ್ತಾನೆ. ಎಲ್ಲರೂ ಖುಷಿಯಿಂದ ನೋಡ್ತಾರೆ. ನಂತರ ಇಬ್ಬರು ಶಿವರಾಮೇಗೌಡರು ಮತ್ತು ಮೋಹನ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ತವ್ರೆ. ಸರಿ ಆಯ್ತಮ್ಮ, ನಾನು ಹೋಯ್ತೀನಿ ಅಮ್ಮಮ್ಮ ಅಂತಾಳೆ ವಿದ್ಯಾ. ಎಲ್ಲಿಗೆ ಹೋಯ್ತೀಯಾ ಅಂತಾರೆ ಅಜ್ಜಿ. ಕಾಲೇಜಿಗೆ ಅಮ್ಮಮ್ಮ, ಕ್ಲಾಸ್ ಹೋಗೋದಿದೆ. ಸರಿ ಹೋಗ್ಬನ್ನಿ ಅಕ್ಕ ಅಂತಾಳೆ ಚಂಪಾ. ವಿದ್ಯಾ ದೂರದಿಂದ ನಿಂತ್ಕೊಂಡು ಕಣ್ಮಣಿನ ನೋಡ್ತಾ ಖುಷಿ ಆಗ್ತಾಳೆ. ನಂತರ ಕಣ್ಮಣಿ ಅಪ್ಪ ಅಮ್ಮನ ಆಶೀರ್ವಾದನ ತಗೋತಾಳೆ. ಖುಷಿಯಾಯಿತು. ಅಜ್ಜಿಗೂ ಆಶೀರ್ವಾದನ ತಗೋತಾರೆ. ಖುಷಿಯಾಯಿತು ಅಂತಾರೆ ಅಜ್ಜಿ. ಖುಷಿಯಿಂದ ಇರಿ 100 ವರ್ಷ ಅಂತ ಅಜ್ಜಿ ಆಶೀರ್ವಾದನ ಮಾಡ್ತಾರೆ. ವಿದ್ಯಾ ದೂರದಿಂದ ಭದ್ರನ ನೋಡ್ತಾಳೆ. ಭದ್ರನು ವಿದ್ಯೆನ ನೋಡ್ತಾನೆ. ವಿದ್ಯಾ ಅಲ್ಲಿಂದ ಸೀದಾ ಹೋಗ್ತಾಳೆ. ನಂತರ ಎಲ್ಲರೂ ಮನೆಗೆ ಬರ್ತಾರೆ. ಮೋನ ಆತಿಥ್ಯ ತಟ್ಟೆನ ತಗೊಂಬ ಅಂತಾರೆ ಶಿವರಾಮೇಗೌಡರು. ಚಂಪಾ ಮತ್ತು ಮಾಧವಿ ಆರತಿನ ತಂದು ಮದುಮಕ್ಕಳಿಗೆ ಆರತಿನ ಮಾಡ್ತಾರೆ. ಮೋನ ದೇವ್ರ ಕೋಣೆಗೆ ಕರ್ಕೊಂಡು ಹೋಗಿ ದೇವ್ರ ದೀಪ ಹಚ್ಚಿಸು ಅಂತಾರೆ ಶಿವರಾಮೇಗೌಡರು. ಸರಿ ಅಂತ ಮೋನ ಮದುಮಕ್ಕಳನ್ನ ಕರ್ಕೊಂಡು ಹೋಗ್ತಾರೆ. ಶಿವರಾಮೇಗೌಡರು ಸಿಟ್ಟಿಂದ ಒಳಗಡೆ ಬಂದು ಕೂತ್ಕೊತಾರೆ. ಎಲ್ಲರೂ ಇರ್ತಾರೆ. ಬಾವ, ನನ್ನಿಂದ ತಪ್ಪಾಗಿದೆ. ಹುಡುಗನ ವಿಷಯ ನನಗೇನು ಗೊತ್ತಿಲ್ಲ. ದುಡ್ಡಿನ ಆಸೆಗೆ ಬಿದ್ದು ನಾನು ಹಿಂಗೆ ಮಾಡಿರೋದು ಸತ್ಯನೇ. ಇದರಲ್ಲಿ ನಂದೇನು ತಪ್ಪಿಲ್ಲ ಬಾವ.
ಅವನ ವಿಡಿಯೋ ವಿಷಯ ಎಲ್ಲ ನನಗೆ ಗೊತ್ತೇ ಇರಲಿಲ್ಲ ಭಾವ ಅಂತಾಳೆ ಈಶ್ವರಿ. ಆಗ ಶಿವರಾಮೇಗೌಡರು ಸಿಟ್ಟಿಂದ, ನೀನೇನೇ ಹೇಳಿದ್ರು ನಾನು ಅದನ್ನು ನಂಬಕ್ಕಿಲ್ಲ. ಒಳ್ಳೆ ಹುಡುಗ, ಒಳ್ಳೆಯದೇ ಮಾಡ್ತೀನಿ ಅಂತ ನೀನು ನಮಗೆ ಮೋಸ ಮಾಡಿದೆ ಅಲ್ವಾ ಅಂತಾರೆ. ದೊಡ್ಡಪ್ಪ ಹಂಗೆಲ್ಲ ಬೈಬೇಡಿ ದೊಡ್ಡಪ್ಪ ಅಂತಾಳೆ ಚಿತ್ರ. ಏಯ್ ಬಾಯಿ ಮುಚ್ಕೊಂಡ್ರೆ ಸರಿ, ದುಡ್ಡಿನ ಆಸೆಗೆ ನೀವು ಹೀಗೆ ಮಾಡಿದ್ವು ಅಂತ ಗೊತ್ತಾದ ಮೇಲೆ ನಿಮ್ಮ ಮೇಲೆ ನಂಬಿಕೆನೇ ಹೊಂಟೋಯ್ತು. ಗೋವಿಂದ, ನಿನ್ನ ಹೆಂಡತಿ ಮತ್ತು ಮಕ್ಕಳು ಮಾಡಿರೋ ತಪ್ಪಿಗೆ ನೀನೇನೆಲ್ಲ ಮಾಡ್ತೀಯಾ? ಇವರಿಗೆ ಸರಿಯಾದ ಶಿಕ್ಷೆನ ನೀನೇ ಕೊಡು ಅಂತಾರೆ ಶಿವರಾಮೇಗೌಡರು. ಆಗ ಗೋವಿಂದ ಸಿಟ್ಟಿಂದ ಹೋಯ್ತಾರೆ. ಸಾವಿತ್ರಿ ಖುಷಿಯಿಂದ ನಗ್ತಾಳೆ. ಚಾಟಿನ ತಂದು ಗೋವಿಂದ ಈಶ್ವರಿ ಮತ್ತು ಚಿತ್ರಂಗೆ ಹೊಡಿತಾರೆ. ನೀವು ಮಾಡಿದ ತಪ್ಪಿಗೆ ನನಗೆ ನಾನೇ ಹೊಡ್ಕೋತೀನಿ ಅಂತ ಚಾಟಿಯಿಂದ ತಾನೇ ಹೊಡ್ಕೋತಾರೆ ಗೋವಿಂದ. ಬೇಡ ಬೇಡ ಅಂತ ಎಲ್ಲರೂ ಹೇಳ್ತಾರೆ. ವಿದ್ಯಾ ತಪ್ಪು ಮಾಡಿದಾಳೆ ಅಂತ ಹೇಳಿ ಎಲ್ಲ ನೀವೇ ತಪ್ಪು ಮಾಡಿ ನನ್ನ ಮರ್ಯಾದೆ ತೆಗ್ದ್ರಿ ಅಲ್ಲ, ಇಲ್ಲಿಂದ ಹೋದರೆ ಸರಿ, ಇಲ್ಲ ಅಂದರೆ ಅಂತ ಕೂಗ್ತಾರೆ ಗೋವಿಂದ. ಚಿತ್ರ ಈಶ್ವರಿ ಹೋಗ್ತಾರೆ. ಅಣ್ಣ, ನನ್ನನ್ನು ಕ್ಷಮಿಸಣ್ಣ ಅಂತ ಗೋವಿಂದ ಅಳ್ತಾರೆ. ತಪ್ಪಾಗಿ ಹೋಗಿದೆ, ಈಗ ಏನೂ ಮಾಡೋಕ್ಕಾಗಲ್ಲ. ನಾನು ಮದುವೆ ಹುಡುಗನ ಬಗ್ಗೆ ಸರಿಯಾಗಿ ವಿಚಾರಿಸ್ಬೇಕಾಗಿತ್ತು, ನಾನು ಮಾಡಿದೆ ತಪ್ಪು ಅಂತಾರೆ ಶಿವರಾಮೇಗೌಡರು. ಇಲ್ಲ ಅಪ್ಪಯ್ಯ, ನಾನು ಎಲ್ಲ ಕಡೆನೂ ವಿಚಾರಿಸಿದ್ದೀನಿ. ಹುಡುಗನ ಮನೆಯವರು ಒಳ್ಳೆಯವರು ಅಂತಲೇ ಹೇಳಿದರು. ಎಲ್ಲರೂ ನಮ್ಮನ್ನು ಯಾಮಾರಿಸ್ಬಿಟ್ರು ಅಂತಾನೆ ಭದ್ರ. ಇಲ್ಲಿ ದೇವ್ರ ದಯೆಯಿಂದ ಎಲ್ಲನೂ ಒಳ್ಳೆಯದಾಯಿತು. ವಿದ್ಯಾ ಬಂದು ನಮ್ಮನ್ನೆಲ್ಲ ಕಾಪಾಡಿ ಅವಳು ನಮ್ಮ ಕುಟುಂಬಕ್ಕೆ ಇಷ್ಟೆಲ್ಲ ಒಳ್ಳೇದು ಮಾಡಿದ್ದಾಳೆ. ಅವಳನ್ನು ವಾಪಸ್ ಮನೆಗೆ ಕರ್ಕೊಂಡು ಬನ್ನಿ ಅಂತಾರೆ ಅಜ್ಜಿ. ಅಮ್ಮ, ಅವಳು ಇದೊಂದು ಸಹಾಯ ಮಾಡಿದಾಳೆ ಅಂತ ಅವಳು ಮಾಡಿರೋ ದ್ರೋಹನ ಮರೆಯೋಕ್ಕಾಗಕ್ಕಿಲ್ಲ ಅಂತಾರೆ ಸಾವಿತ್ರಿ. ಏಯ್, ತಪ್ಪು ಯಾರು ಮಾಡೋಕ್ಕಿಲ್ಲ, ನೀನು ನಿನ್ನ ಮಗಳು ಸುಳ್ಳು ಹೇಳಿಲ್ವಾ ಅಂತಾರೆ ಅಜ್ಜಿ. ಸರಿ, ಆ ವಿಷಯ ಬಿಡು, ಆಗೋ ಕೆಲಸನ ನೋಡಿ ಅಂತಾರೆ ಶಿವರಾಮೇಗೌಡರು. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.